ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕವಾದಂತಹ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಇರುತ್ತೆ, ಕೌಟುಂಬಿಕವಾದಂತಹ ಮನಃಶಾಂತಿ, ಕೌಟುಂಬಿಕವಾದಂತಹ ಸುಖ ಯಾವ ರೀತಿಯಾಗಿರುತ್ತೆ, ಸಾರ್ವಜನಿಕವಾದಂತಹ ಜೀವನದಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಗೌರವ ಮನ್ನಣೆ ಅನ್ನತಕ್ಕಂಥದ್ದು ಸಿಗುತ್ತೆ. ಈ ತಿಂಗಳು ಅಧಿಕಾರ ಅಪೇಕ್ಷಿತರು ಯಾರು ಇದ್ದಾರೆ, ಪದವಿಯನ್ನು ನಿರೀಕ್ಷೆ ಮಾಡತಕ್ಕಂಥವ್ರು ಯಾರು ಇದ್ದಾರೆ, ಅಂಥವರಿಗೆಲ್ಲ ಪದವಿ ಅಧಿಕಾರ ಸಿಗುತ್ತಾ ಇಲ್ಲವೋ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ಈ ತಿಂಗಳು ಇರತಕ್ಕಂತಹ ಬೆಳವಣಿಗೆ ಅಂದರೆ ಅದು ಗುರುವಿನ ಬದಲಾವಣೆ. ಗುರು ಒಂದು ವರ್ಷದ ನಂತರದಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಈ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ಸಿಂಹರಾಶಿಯವರಿಗೆ ಗುರುಬಲ ಬರುತ್ತಾ ಹೋಗುತ್ತಾ. ಗುರುಬಲ ದ್ವಾದಶಕ್ಕೆ ಬಂದರೆ ಗುರುಬಲ ಇರುವುದಿಲ್ಲ ಸಿಂಹರಾಶಿಯವರಿಗೆ. ಅದರಿಂದ ಗುರುಬಲ ಹೊರಟೋಯ್ತು. ಗುರುಬಲ ಇಲ್ಲಿವರೆಗೆ 11ನೇ ಮನೆಯಲ್ಲಿದ್ದ ಮಾಡಿದ್ದೆಲ್ಲ ಕೆಲಸಗಳು ಚೆನ್ನಾಗಿತ್ತು. ಅಷ್ಟಮ ಶನಿ ಇದ್ದರೂ ಕೂಡ, ಅಂದರೆ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಶನಿ ಇದ್ದರೂ ಆ 8ನೇ ಮನೆಯ ದುರ್ಬಲನಾದಂತಹ ಶನಿಯ ಕೆಟ್ಟ ಪರಿಣಾಮವನ್ನು ಗುರುಬಲ ಅಂದರೆ 11ನೇ ಮನೆಯಲ್ಲಿರ್ತಕ್ಕಂತಹ ಗುರು ಹೊಡೆದಾಕಿ ಆ ಮೂಲಕ ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದ. ಆದರೆ ಈಗ ಅಷ್ಟಮದಲ್ಲಿ ಶನಿ, 12ನೇ ಮನೆಯಲ್ಲಿ ಗುರು, ಹೀಗೆಲ್ಲ ಇರುವುದರಿಂದ ಅಷ್ಟು ಒಳ್ಳೆಯ ಸಮಯ ಸಿಂಹರಾಶಿಯವರಿಗೆ ಇಲ್ಲ ಈ ತಿಂಗಳು ಅನ್ನತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಒಳ್ಳೆಯ ಸಮಯ ಇಲ್ಲ ಅಂದರೆ ಏನು ಮಾಡಬೇಕು, ನಾವು ಒಳ್ಳೆಯ ಸಮಯ ಬರಬೇಕಾದ್ರೆ ಏನು ಮಾಡಬೇಕು, ಇವೆಲ್ಲ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗತ್ತೆ. ಒಳ್ಳೆಯ ಸಮಯ ಇಲ್ಲ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಈ ದಾರಿ ಚೆನ್ನಾಗಿಲ್ಲ, ಈ ಸಮಯ ಚೆನ್ನಾಗಿಲ್ಲ, ಸ್ವಲ್ಪ ನಿರೀಕ್ಷೆ ಮಾಡಿ ನಾವು ನಂತರ ಮುಂದುವರಿಬೇಕಾಗತ್ತೆ. ಹಾಗೆ ಸಿಂಹರಾಶಿಯವರು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಕೌಟುಂಬಿಕವಾದಂತಹದ್ದು ಅವರು ಮಾಡತಕ್ಕಂತಹ ಕಾರ್ಯಕ್ಷೇತ್ರ ಯಾವುದೇ ಇದ್ದರೂ ಕೂಡ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಹಾಗಂತ ನಿರಾಶರಾಗದೆ ಜೀವನದಲ್ಲಿ ನಾವು ಉತ್ಸಾಹವನ್ನು ಹೊಂದತಕ್ಕಂಥದ್ದೇ ಪ್ರಮುಖವಾಗಿ ಅದು ಯಾವುದೇ ಒಂದು ಬುದ್ಧಿವಂತರ ಲಕ್ಷಣ. ಈ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳು ರಾಶಿಯಲ್ಲೂ ಕೂಡ ಕೇತು ಇರತಕ್ಕಂಥದ್ದು, ಸಪ್ತಮದಿಂದ ರಾಹು ದೃಷ್ಟಿಸಿ ನೋಡ್ತಾ ಇದ್ದಾನೆ, ಗುರು ಕೂಡ 12ನೇ ಮನೆಗೆ ಬಂದುಬಿಟ್ಟ. ಆದ್ದರಿಂದ ಎಷ್ಟೋ ಸಮಸ್ಯೆಗಳು ಬರ್ಬೋದು. ಆದರೆ ಗುರುವಿನ ಒಂದು ದೃಷ್ಟಿ ವಿಶೇಷವಾಗಿ 4ನೇ ಮನೆಯಲ್ಲಿ ಮೇಲೆ ಬೀಳುವುದರಿಂದ, 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಬೀಳುವುದರಿಂದ ಅಂಥ ದೊಡ್ಡ ತೊಂದರೆಗಳು ಆಪತ್ತುಗಳು ಏನೂ ಈ ತಿಂಗಳು ಬರುವುದಿಲ್ಲ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ದರೆ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ. ಅದರಿಂದ ಈ ಸಿಂಹರಾಶಿಯವರು ಪ್ರಮುಖವಾಗಿ ಒಂದು ವ್ಯಾಪಾರ ವ್ಯವಹಾರ ಉದ್ಯೋಗ ಇದರಲ್ಲೇ ಹೇಗಿರುತ್ತೆ, ಈ ತಿಂಗಳು ಏನಾದರೂ ಬದಲಾವಣೆ ಆಗುತ್ತಾ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಷ್ಟಮ ಒಂದು ದಶಮ ಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು. ಈ ಕಾರಣದಿಂದ ಈ ಸರ್ಕಾರಿ ಉದ್ಯೋಗದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಅಂದರೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಮೋಷನ್ನ ಒಂದು ನಿರೀಕ್ಷೆಯಲ್ಲಿದ್ದರೆ ಪ್ರಮೋಷನ್ ಆಗತಕ್ಕಂತಹ ಸಾಧ್ಯತೆಗಳು ಉಂಟು ಈ ತಿಂಗಳಲ್ಲಿ. ಅದು ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇರ್ಬೋದು. ಅದರಲ್ಲೂ ಪ್ರಮುಖವಾಗಿ ರವಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ಈ ರಕ್ಷಣಾ ಕ್ಷೇತ್ರ, ಪೊಲೀಸ್ ವ್ಯವಹಾರ ಅಂದರೆ ಪೊಲೀಸ್ ಕೆಲಸವನ್ನು ಮಾಡತಕ್ಕಂಥ ಆರಕ್ಷಕ ವೃತ್ತಿಯನ್ನು ಮಾಡತಕ್ಕಂಥವರಿಗೆ ಬಡ್ತಿ ಸಿಗತಕ್ಕಂತಹ ಸಾಧ್ಯತೆ, ಜೊತೆಯಲ್ಲಿ ಬದಲಾವಣೆ ಆಗ್ಬೋದು, ಅಂದರೆ ವರ್ಗಾವಣೆಯು ಕೂಡ ಆಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ವೈಮಾನಿಕ ಕ್ಷೇತ್ರದಲ್ಲಿ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ತಿಂಗಳು ಜೂನ್ ತಿಂಗಳು ಅಂತೇಳಿ ಹೇಳಬಹುದು. ಅಂದರೆ ನಿರ್ದಿಷ್ಟವಾದಂಥ ಈ ಕ್ಷೇತ್ರಗಳಲ್ಲಿ ಮಾತ್ರ. ಇನ್ನು IT BTಗೆ ಸಂಬಂಧಪಟ್ಟಂತೆ ಈ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರ್ಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು. ಪ್ರಾಜೆಕ್ಟ್ ಸಂಬಂಧಿತವಾದಂತಹ ಡೆಡ್ಲೈನು ಇದೇ ನಿಮಗೆ ಒಂದು ದೊಡ್ಡ ತೊಂದರೆಯಾಗಿ ಕಾಣ್ಬೋದು. ಡಿಪ್ರೆಷನ್ಗೆ ಹೋಗತಕ್ಕಂತಹ ಸಾಧ್ಯತೆಗಳು ಎಲ್ಲ ಇರುತ್ತೆ. ಆದ್ದರಿಂದ ಮಾನಸಿಕವಾದಂತಹ ಸದೃಢತೆಯನ್ನು, ಒತ್ತಡವನ್ನು ನಾವು ನಿಯಂತ್ರಣ ಮಾಡಿಕೊಳ್ಳತಕ್ಕಂತಹ ಒಂದು ಕಲೆಯಲ್ಲಿ ಕರಗತರಾಗತಕ್ಕಂಥದ್ದು ಇಂತಹ ಕೆಲಸವನ್ನು ಮಾಡತಕ್ಕಂಥವರಿಗೆ ತುಂಬ ಮುಖ್ಯ. ಏಕೆಂದರೆ ಸಿಂಹರಾಶಿಯವರಿಗೆ ಸಹಜವಾಗಿಯೇ ಸ್ವಲ್ಪ ಅಹಂ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಅದಕ್ಕೆ ಪೆಟ್ಟು ಬೀಳತಕ್ಕಂತಹ ಕೆಲವೊಂದು ಎಷ್ಟೋ ಸಂದರ್ಭಗಳು
ಅಂತಹ ಸನ್ನಿವೇಶಗಳು ಕಚೇರಿಯಲ್ಲಿ, ಕುಟುಂಬದಲ್ಲಿ, ಸ್ನೇಹಿತ ವರ್ಗದ ಜೊತೆಯಲ್ಲಿ ಉಂಟಾಗಬಹುದು. ಈಗೋ ಹರ್ಟಾಗೋದು ಅಂತ ಹೇಳ್ತಾರಲ್ಲ, ಈ ರೀತಿಯಾಗಿ ಅಂತಹದ್ರಿಂದ ಎಷ್ಟೋ ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತೆ. ಕೆಲವೊಂದು ಸಮಯದಲ್ಲಿ ಎಲ್ಲವನ್ನು ನಾವು ಸಹಿಸಿಕೊಳ್ಳಬೇಕಾಗುತ್ತೆ. ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲೇ ಹೋದರೂ ಕೂಡ ಸಮಸ್ಯೆಗಳು, ಮಾನಸಿಕವಾದಂತಹ ಅಶಾಂತಿಗೆ ಉಂಟಾಗತಕ್ಕಂಥದ್ದು. ಆದ್ದರಿಂದ ಆದಷ್ಟು ಸಮಾಧಾನದಿಂದ, ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಸಪ್ತಮದಲ್ಲಿ ರಾಹು ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಮನಸ್ತಾಪಗಳು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಈ ದಾಂಪತ್ಯ ಜೀವನ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಸಪ್ತಮವೂ ಚೆನ್ನಾಗಿಲ್ಲ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ದುಸ್ಥಾನದಲ್ಲಿದ್ದಾಗ ಈ ಕೌಟುಂಬಿಕವಾದಂಥ, ಅದರಲ್ಲೂ ಕೂಡ ಸತಿಪತಿಗಳು ಪರಸ್ಪರ ಕಚ್ಚಾಡತಕ್ಕಂತಹ ವಾತಾವರಣ ಸೃಷ್ಟಿಯಾಗಿ ಬಿಡುತ್ತೆ. ಅದು ಕೂಡ ಕೆಲವೊಂದು ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇದ್ದರೆ ಅದು ವಿಚ್ಛೇದನದ ಹಂತಕ್ಕೂ ಕೂಡ ಹೋಗತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಆದಷ್ಟು ಹೊಂದಾಣಿಕೆಯಿಂದ ನೀವು ವೈಮನಸ್ಯವನ್ನು ಕಡಿಮೆ ಮಾಡಿಕೊಳ್ಳತಕ್ಕಂತಹ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಬಾಳತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಮುಖ್ಯ. ಅಂದರೆ ಎಲ್ಲರೂ ಅನ್ಯೋನ್ಯತೆಯಿಂದಲೇ ಬಾಳಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಆಗುವುದಿಲ್ಲ, ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಅದರಿಂದ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಆದಷ್ಟು ತಾಳ್ಮೆಯಿಂದ ಇದ್ದರೆ, ಮಾತನ್ನು ಕಡಿಮೆ ಮಾಡಿದರೆ, ವಾಕ್ಸ್ಥಾನ ಅಂತಾರೆ, ವಾಕ್ಸ್ಥಾನ ಚೆನ್ನಾಗಿಲ್ಲದೆ ಇದ್ದರೆ ಕೆಟ್ಟ ಮಾತುಗಳು ಬರುತ್ತೆ, ಏನೇನೋ ಮಾತುಗಳು ಬರುತ್ತೆ. ಈ ಮಾತಿನಿಂದ ಕಲಹಗಳು ಉಂಟಾಗ್ಬಿಡುತ್ತೆ. ಅದರಿಂದ ದಾಂಪತ್ಯ ಜೀವನದಲ್ಲಿ ಇದೇ ಪ್ರಮುಖವಾಗಿರತಕ್ಕಂಥದ್ದು. ಅವರು ಹಾಗೆ ಹೇಳಿದ್ರು, ಇವರು ಹಾಗೆ ಹೇಳಿದ್ರು, ಅದರಿಂದಲೇ ದೊಡ್ಡ ಡೈವರ್ಸ್ ಆಗಿಬಿಡುತ್ತೆ. ಅದರಿಂದ ಅಂತಹದಕ್ಕೆ ಅವಕಾಶವನ್ನು ಕೊಡಬೇಡಿ. ಆದಷ್ಟು ಸಮಾಧಾನದಿಂದ, ಸಹನೆಯಿಂದ, ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಪ್ರಮುಖವಾಗಿ ಈ ಕಾಲದಲ್ಲಿ ತುಂಬ ಮುಖ್ಯ. ದಾಂಪತ್ಯ ಜೀವನದ ವೈವಾಹಿಕ ಸಮಸ್ಯೆಗಳು ಎಷ್ಟೋ ಕುಟುಂಬಗಳಲ್ಲಿ ಇದೆ. ಅದೆಲ್ಲ ಈ ಟೈಮ್ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದೇ ಪ್ರಮುಖವಾಗಿ ಗ್ರಹಗತಿಗಳ ಪ್ರಭಾವವೇ ಕಾರಣ. ಅಂದರೆ ಮೂಲ ಜಾತಕದಲ್ಲೂ ಕೂಡ ವೈವಾಹಿಕ ಸಮಸ್ಯೆಗಳು ಇರತಕ್ಕಂತಹ ಜಾತಕ ಆಗಿ ಆದರೆ ಇಂತಹ ಕೆಲವೊಂದು ಗೋಚಾರದಲ್ಲಿಯೂ ಕೂಡ ಕೆಟ್ಟ ಸಮಯ ಬಂದುಬಿಟ್ರೆ ನೀವು ದಾಂಪತ್ಯ ಜೀವನ ಎಲ್ಲೂ ಕೂಡ ಮುರಿದು ಬೀಳುತ್ತೆ. ಅದರಿಂದ ಅಂತಹದ್ದು ಆಗುವುದಕ್ಕೆ ಅವಕಾಶವನ್ನು ಕೊಡಬೇಡಿ. ಆದಷ್ಟು ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಕುಟುಂಬದಲ್ಲಿ ಏನೋ ಶುಭ ಕಾರ್ಯಗಳು ಆಗಬೇಕು ಅಂದರೆ ಅದು ಅದನ್ನು ಮಾಡುವುದಕ್ಕೆ ಆಗದೇ ಇರತಕ್ಕಂತಹ ವಾತಾವರಣ ಕೂಡ ಸೃಷ್ಟಿಯಾಗತಕ್ಕಂತಹ ಕೆಲವೊಂದು ಲಕ್ಷಣಗಳು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಉಂಟಾಗಬಹುದು. ಅದರಿಂದ ಯಾವುದೇ ಒಂದು ಕ್ಷೇತ್ರ ಅಂತ ನಾವು ತೆಗೆದುಕೊಂಡಾಗ ಅನಾರೋಗ್ಯ, ಎಲ್ಲದಕ್ಕೂ ಪ್ರಮುಖವಾಗಿರತಕ್ಕಂಥದ್ದು ಆರೋಗ್ಯದ ವಿಚಾರ ಅಂತ ನಾವು ತೆಗೆದುಕೊಂಡಾಗ ಆರೋಗ್ಯ ಸಮಸ್ಯೆ ಒಂದು ಬರಲಿಕ್ಕಿಲ್ಲ ಅವರಿಗೆ. ಯಾಕೆ ಸಿಂಹರಾಶಿಯವರಿಗೆ ಏನೂ ಇಲ್ಲದೇ ಇದ್ರೂ ಆರೋಗ್ಯ ಒಂದು ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ, ಅಂದರೆ ನಿಮ್ಮ ಮುಂದೆ ಯಾರೂ ನಿಲ್ಲಲ್ಲ ಅಂಥೇಳಿ ಅರ್ಥ. ಏನೇ ಇದ್ದರೂ ಕೂಡ ಒಂದು ತಾತ್ಕಾಲಿಕವಾಗಿರ್ಬೋದು, ಆದರೆ ಅವರಿಗೆ ಕೆಲವೊಂದು ಮನವರಿಕೆ ಆಗಿ ಆ ಮೂಲಕ ನಿಮ್ಮ ಒಂದು ನಿರ್ಧಾರ ಸರಿ ಅನ್ನತಕ್ಕಂತಹ ಒಪ್ಪತಕ್ಕಂತಹ ಸಂದರ್ಭಗಳು ಬರುತ್ತೆ. ಇಂತಹದ್ದೆಲ್ಲ ಕಚೇರಿಯಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಉಂಟಾಗುತ್ತೆ. ಈ ಪದವಿ ಪ್ರಾಪ್ತಿಯಲ್ಲಿ ಎಷ್ಟೋ ಜನ ಒಂದು ನಿರೀಕ್ಷೆಯಲ್ಲಿರ್ತಾರೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಏನಾದರೂ ನಮಗೆ ಒಂದು ಪದವಿ ಅಧಿಕಾರ ಸಿಗಬಹುದಾ ಅಂತ. ಆದರೆ ಅಧಿಕಾರ ಪದವಿ ಸಿಗಬೇಕಾದ್ರೆ ರಾಜಯೋಗ ಇರಬೇಕಾಗುತ್ತೆ, ಅಂತ ಯೋಗ ಕೂಡಿ ಬರಬೇಕಾಗುತ್ತೆ. ಯೋಜಯಂತಿ ಇತಿ ಯೋಗ ಅಂತ ಎಲ್ಲ ಕೂಡಿ ಬಂದರೆ ಅದ್ರಿಗೆ ಯೋಗ ಅಂತ ಹೇಳ್ತೀವಿ. ಒಳ್ಳೆಯ ಸಮಯ ಇರಬೇಕು, ಒಳ್ಳೆಯ ಗ್ರಹಗತಿಗಳು ಇರಬೇಕು, ನಮ್ಮ ಪ್ರಯತ್ನ ಇರಬೇಕು, ಉದ್ಯಮಂ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಇವೆಲ್ಲ ಇದ್ದಾಗ ತತ್ರ ದೈವ ಸಹಾಯಕ ಅಂಥೇಳಿ. ಪಂಚಮಂ ದೈವ ಚಿಂತನಂ ಅಂತ. ಇವೆಲ್ಲ ನಮ್ಮ ಪ್ರಯತ್ನ, ಎಫರ್ಟ್ ಇರಬೇಕು, ಸಾಹಸ ಇರಬೇಕು, ಧೈರ್ಯದಿಂದ ಮುನ್ನುಗ್ಗತಕ್ಕಂತಹ ಸ್ವಭಾವ ಇರಬೇಕು. ಇದೆಲ್ಲ ಇದ್ದಾಗ ನಮಗೆ ದೇವರು ಕೂಡ ಸಹಾಯವನ್ನು ಮಾಡ್ತಾರೆ. ಅದು ದೇವರು ಅಂತ ಹೇಳ್ಬೋದು, ಅದೃಷ್ಟ ಅಂತ ಹೇಳ್ಬೋದು, ಲಕ್ ಅಂತ ಹೇಳ್ಬೋದು, ಏನಾದರೂ ಹೇಳಿ. ಆದರೆ ನಾವು ಮಾಡತಕ್ಕಂತಹ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕಾದರೆ ಗ್ರಹಗತಿಗಳು ಸಹಕರಿಸಿದರೆ ಮಾತ್ರ ಸಾಧ್ಯ. ಆದ್ದರಿಂದ ಈ ಗ್ರಹಗತಿಗಳು ಅಷ್ಟೊಂದು ಸಿಂಹರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ. ಆ ಪದವಿ ಪ್ರಾಪ್ತಿಯಲ್ಲಿ ಯಾವುದೇ ಅಡೆತಡೆಗಳು ಬಂದು ಆ ಮೂಲಕ ಬೇರೆಯವರ ಒಂದು ಕುತಂತ್ರದಿಂದ ಅಧಿಕಾರ ಕೈತಪ್ಪತಕ್ಕಂತಹ ಸಾಧ್ಯತೆಗಳು ಉಂಟು. ಪದವಿ ಕೈತಪ್ಪತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಮೂಲಜಾತಕದಲ್ಲಿ ಏನಾದ ದೋಷಗಳಿದೆ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದರೆ ಅಧಿಕಾರ ಸಿಗುತ್ತೆ. ಇದು ಅಧಿಕಾರ ಸಿಗುವುದಕ್ಕೆ ಉತ್ತಮ ಸಮಯ. ಯಾಕಂದರೆ ಕರ್ಮಸ್ಥಾನದಲ್ಲಿ, ದಶಮ ಸ್ಥಾನದಲ್ಲಿ ರವಿ ಇದ್ದಾನೆ. ರವಿ ಇದ್ದರೆ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತಾನೆ ಅವನು. ಅದರಲ್ಲೂ ಈ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುತ್ತಿರತಕ್ಕಂಥವರು, ಸರ್ಕಾರಿ ಕೆಲಸದಲ್ಲಿರತಕ್ಕಂಥವರಿಗೆ ಎಲ್ಲ ಮಂಡಳಿ ಅಧ್ಯಕ್ಷರಾಗಬೇಕು, ಆ ಪದವಿ ಸಿಗಬೇಕು ಅಂತದ್ದೆಲ್ಲ ಇರತಕ್ಕಂಥವ್ರು ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿದರೆ ಸಿಗುತ್ತೆ ಅಂತೇಳಿ ಹೇಳಬೇಕು. ಬೇರೆ ಕ್ಷೇತ್ರದಲ್ಲಿ, ಖಾಸಗಿ ಕ್ಷೇತ್ರದಲ್ಲಿ ತೊಂದರೆ ಇದೆ ಸಿಂಹರಾಶಿಯವರಿಗೆ, ಸರ್ಕಾರಿ ಕ್ಷೇತ್ರದಲ್ಲಿ ತೊಂದರೆ ಇಲ್ಲ, ಕೆಲಸ ಆಗುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ಇಲ್ಲಿ ನೋಡಬೇಕು. ಇನ್ನು ಕೆಲವೊಂದು ರಿಯಲ್ ಎಸ್ಟೇಟು ಅಂದರೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನೇ
ಮಾಡಬೇಕು ಅಂತ ಹೇಳಿ ಅರ್ಥ ಅಲ್ಲ. ಭೂ ಸಂಬಂಧಿತವಾದಂತಹ ವ್ಯವಹಾರಗಳು ಈ ತಿಂಗಳು ನಡೆಯುತ್ತಾ ಇಲ್ವಾ ಅನ್ನತಕ್ಕಂಥ, ಮನೆ ಖರೀದಿ ಮಾಡಬೇಕು, ಒಂದು ಸೈಟ್ ಖರೀದಿ ಮಾಡಬೇಕು ಅನ್ನತಕ್ಕಂಥದ್ದು, ಅಥವಾ ಕೃಷಿ ಭೂಮಿ ಖರೀದಿ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತಹದ್ದು ಇರ್ಬೋದು, ಯಾವುದೇ ಆದರೂ ಕೂಡ ಈ ತಿಂಗಳಲ್ಲಿ ಅಷ್ಟು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗದೇ ಇರತಕ್ಕಂಥದ್ದೇ ಒಳ್ಳೆಯದು. ಏಕೆಂದರೆ ಭೂ ಸಂಬಂಧಿತವಾದಂತಹ ವ್ಯವಹಾರದಲ್ಲಿ ಈ ತಿಂಗಳು ಅಷ್ಟೊಂದು ಅಭಿವೃದ್ಧಿ ಇಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅಭಿವೃದ್ಧಿ ಆಗತಕ್ಕಂಥದ್ದು ಕಷ್ಟ ಸಾಧ್ಯ. ಅದರಿಂದ ಈ ತಿಂಗಳಲ್ಲಿ ಭೂ ಖರೀದಿ ಅಥವಾ ಒಂದು ಪ್ಲಾಟ್ ಇರ್ಬೋದು, ಏನೇ ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕಿ, ಮುಂದೆ ಅವನು ಅಕ್ಟೋಬರ್ ಸಮಯದಲ್ಲಿ ಅಂತಹದ್ದನ್ನು ಮಾಡ್ತಕ್ಕಂಥದ್ದು ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಅಂದರೆ ಅಭಿವೃದ್ಧಿ ಆಗುವುದಕ್ಕೆ, ಉತ್ತಮ ಭವಿಷ್ಯ ಅದರಿಂದ ಸೃಷ್ಟಿಯಾಗುವುದಕ್ಕೆ ಸಾಧ್ಯ. ಭೂ ಸಂಬಂಧಿತವಾದಂತಹ ವ್ಯವಹಾರಗಳು ಕೆಲವೊಂದು ಸಮಸ್ಯೆಗೆ ಕಾರಣ ಆಗಬಹುದು. ಅದು ಕೃಷಿ ಭೂಮಿಗೂ ಸಂಬಂಧಪಟ್ಟದ್ದೇ. ಕೃಷಿಕರು ವಿಶೇಷವಾಗಿ ಯಾವುದೇ ಒಂದು ಬೇಸಾಯವನ್ನು ಮಾಡ್ತಾ, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ರೇಷ್ಮೆ ಬೆಳೆಯನ್ನು, ಇಂಥ ಕೆಲವೊಂದು ಬದಲಾವಣೆ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಯಾವ ಬೆಳೆಯನ್ನು ಹಾಕಬೇಕು, ಅವರವರ ಗ್ರಹಗತಿಗೆ ಅನುಸಾರವಾಗಿ ಬೆಳೆಯನ್ನು ಬಿತ್ತಿದರೆ ಮಾತ್ರ ಅದರಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಆದ್ದರಿಂದ ಸಿಂಹರಾಶಿಯವರು ಕೂಡ ಒಂದು ವಿಶೇಷವಾಗಿ ಯೋಚನೆಯನ್ನು ಮಾಡಿ, ನಿಮಗೆ ಸಂಬಂಧಪಟ್ಟಂತಹ ಯಾವ ಕೃಷಿಯಿಂದ ನಿಮಗೆ ಅಭಿವೃದ್ಧಿ ಆಗುತ್ತೋ ಅದನ್ನು ಅನುಸರಿಸಿ ಆ ಪ್ರಕಾರವಾಗಿ ಕೃಷಿಯನ್ನು ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಇನ್ನೂ ಈ ಒಳ ಅಂಗಣಕ್ಕೆ ಸಂಬಂಧಪಟ್ಟ ಎಷ್ಟೋ ವ್ಯವಹಾರಗಳಿರುತ್ತೆ. ಅದರಲ್ಲೂ ಕೂಡ ಈ ಆರ್ಥಿಕವಾದಂತಹ ಕ್ಷೇತ್ರ ಅಂತ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಕಲಾವಿದರಿಗೆ ಸಂಬಂಧಪಟ್ಟಂತೆ 11ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧನ ಒಂದು ಸಂಯೋಜನೆ ಇರುವುದರಿಂದ ಸಂಗೀತಕಾರರು ಇರ್ಬೋದು, ಚಲನಚಿತ್ರ ಗೀತೆಗಳನ್ನು ಹಾಡತಕ್ಕಂಥವ್ರು ಇರ್ಬೋದು, ಸಂಗೀತ ಸಂಯೋಜನೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ವಾದಕರಿರ್ಬೋದು, ಇನ್ಸ್ಟ್ರೂಮೆಂಟ್ ಅದನ್ನು ಪ್ಲೇ ಮಾಡತಕ್ಕಂಥವ್ರು ಯಾರೇ ಇರ್ಬೋದು, ಇಂಥವರಿಗೆಲ್ಲ ಒಂದು ಒಳ್ಳೆಯ ಒಂದು ಸಮಯ ಇದೆ. ಅಂತಹ ಕಲಾವಿದರಿಗೆ ಉತ್ತಮವಾದಂತಹ ವೇದಿಕೆ ಅವಕಾಶಗಳು ಒದಗಿ ಬಂದು ಆ ಮೂಲಕ ಅದರಿಂದ ಅವರು ಹಣ ಮತ್ತು ಕೀರ್ತಿ ಎರಡನ್ನೂ ಗಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವಿದೆ. ಏಕೆಂದರೆ ಕಲಾವಿದರಿಗೆ ಹಣ ಒಂದೇ ಮುಖ್ಯ ಅಲ್ಲ, ಅದರ ಜೊತೆಯಲ್ಲಿ ಅವರು ಒಳ್ಳೆಯ ಹೆಸರು ಕೂಡ ಬರಬೇಕು ಅನ್ನತಕ್ಕಂತಹ ನಿರೀಕ್ಷೆ ಇರುತ್ತೆ. ಅದರಿಂದ ಇಂತಹ ಒಂದು ಸಮಯ ಬಂದ ನಿರ್ದಿಷ್ಟ ಅದಕ್ಕೆ ಕಲಾಕಾರನಾಗಿ ಒಂದು ಶುಕ್ರ ಬುಧನ ಸಂಯೋಜನೆ ಏನಿದೆ 11ನೇ ಮನೆಯಲ್ಲಿ, ಅದು ಸಿಂಹರಾಶಿಯವರಿಗೆ ಒಂದು ವಿಶೇಷವಾದಂತಹ ಪ್ರಗತಿಯನ್ನು ತಂದುಕೊಡುತ್ತೆ. ಅದರಿಂದ ಇಂತಹ ನಿರ್ದಿಷ್ಟವಾದಂತಹ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರು ಅಂತಹ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅದರಿಂದ ಈ ಕೆಲವೊಂದು ಮಾಧ್ಯಮ ಕ್ಷೇತ್ರದಲ್ಲಿ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಯಾರಿರ್ಬೋದು, ಪತ್ರಕರ್ತರು, ಜೊತೆಯಲ್ಲಿ TV ಚಾನಲ್ಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಕೆಲವೊಂದು ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ. ಯಾವುದೇ ರೀತಿಯ ಕೆಲಸ ಬದಲಾವಣೆ ಅಥವಾ ಏನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತಿದ್ದರೆ ಒಂದು ಸ್ವಲ್ಪ 1-2 ತಿಂಗಳು ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಹೀಗೆ ಸಿಂಹರಾಶಿಯವರಿಗೆ ಅಷ್ಟೊಂದು ಒಂದು ಮಿಶ್ರ ಫಲಗಳು, ಅದರಲ್ಲೂ ಕೂಡ ಸ್ವಲ್ಪ ನಕಾರಾತ್ಮಕವಾದಂತಹ ಫಲಗಳು ಈ ಜೂನ್ ತಿಂಗಳಲ್ಲಿ ಇರುವುದರಿಂದ ನಿರ್ದಿಷ್ಟವಾದಂತಹ ಕೆಲವೊಂದು ನಿಯಮಗಳನ್ನು ನಾವು ಅಳವಡಿಸಿಕೊಂಡ್ರೆ, ಅಂದರೆ ಏನು ಮಾಡಬೇಕು, ಸಿಂಹರಾಶಿಯವರಿಗೆ ದೋಷ ಇದೆ ಅಂದರೆ ಅದಕ್ಕೆ ಸಂಬಂಧ ರವಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಆದಿತ್ಯ ಹೃದಯವನ್ನು ಪ್ರಾತಃ ಕಾಲದಲ್ಲಿ ಬೆಳಗಿನ ಸಮಯದಲ್ಲಿ ಆದಿತ್ಯ ಹೃದಯವನ್ನು ಪಠಿಸಿದರೆ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಭಾನುವಾರದ ದಿವಸ ಗೋಧಿ ಧಾನ್ಯವನ್ನು ದಾನವಾಗಿ ಕೊಡತಕ್ಕಂಥದ್ದು, ಭಾನುವಾರದ ದಿವಸ ವಿಶೇಷವಾಗಿ ಈ ನವಗ್ರಹ ಪೀಡಾ ಪರಿಹಾರವನ್ನು ಸ್ತೋತ್ರವನ್ನು ಪಠಿಸಿ, ಅದರಲ್ಲಿ ವಿಶೇಷವಾಗಿ ಶನಿ ಮತ್ತು ರವಿಗೆ ಒತ್ತು ಕೊಟ್ಟು ಆ ದೇವರ ಆ ಗ್ರಹಗಳ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ದೋಷ ನಿವಾರಣೆಯನ್ನು ಮಾಡುತ್ತೆ. ಈಶ್ವರನಿಗೆ ಆದಿತ್ಯಾತ್ಮಕ ರುದ್ರ ಅಂತೇಳಿ ಹೇಳ್ತೀವಿ. ಸಿಂಹರಾಶಿಗೆ ಅಧಿಪತಿ ಸೂರ್ಯ, ಅವನಿಗೆ ಒಂದು ಈಶ್ವರನನ್ನು ನಾವು ವಿಶೇಷವಾಗಿ ಆರಾಧಿಸಿದರೆ ಇದರ ದೋಷಗಳು ಎಷ್ಟೋ ನಿವಾರಣೆ ಆಗುತ್ತೆ, ಗ್ರಹಗತಿಗಳ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಅದರಿಂದ ಸಿಂಹರಾಶಿ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಎಷ್ಟೇ ಕೆಟ್ಟ ಫಲ ಇದ್ದರೂ ಕೂಡ ಅವೆಲ್ಲ ಒಳ್ಳೆಯದನ್ನಾಗಿ ಪರಿವರ್ತಿಸೋದಕ್ಕೆ ಸಾಧ್ಯ ಇದೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.